10ನೇ ತರಗತಿಯ ವಿಜ್ಞಾನದ ಕೆಲವು ಪ್ರಶ್ನೆಗಳ ಪುನರಾವಲೋಕನ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಏನು ಅಂತಂದರೆ, ದ್ವಿಲಿಂಗಿ ಹೂಗಳನ್ನು ಬಿಡುವಂಥ ಸಸ್ಯಗಳಿಗೆ ಉದಾಹರಣೆ ಕೊಡಿ, ಅಥವಾ ಏಕಲಿಂಗಿ ಹೂ ಬಿಡುವ ಸಸ್ಯಗಳಿಗೆ ಉದಾಹರಣೆ ಕೊಡಿ ಅನ್ನುವಂಥ ಅಂಶಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ನಮಗೆ ಗೊತ್ತಿದೆ, ದ್ವಿಲಿಂಗಿ ಹೂಗಳನ್ನು ಬಿಡುವಂತಹ ಸಸ್ಯಗಳು ಅಂದರೆ ಬೈಸೆಕ್ಸುವಲ್ ಫ್ಲವರ್ಸ್ ಅಂತ ಹೇಳ್ತೀವಿ. ಇವುಗಳಲ್ಲಿ ಕೇಸರ ಮತ್ತು ಶಲಾಕೆ ಎರಡನ್ನೂ ಕೂಡ ಇವು ಹೊಂದಿರುವುದರಿಂದ ಇವುಗಳನ್ನು ನಾವು ದ್ವಿಲಿಂಗಿ ಸಸ್ಯಗಳು ಎಂದು ಕರಿತೇವೆ. ಆ ದ್ವಿಲಿಂಗಿ ಸಸ್ಯಗಳಿಗೆ ಉದಾಹರಣೆಗಳು ಯಾವುದು ಅಂತಂದರೆ ನಮ್ಗೆ ಗೊತ್ತಿದೆ. ವೆರಿ ಕಾಮನ್ ಎಕ್ಸಾಂಪಲ್ ದಾಸವಾಳ ಹೂವಿನ ಗಿಡ ಅಂತ ಹೇಳ್ತೀವಿ. ಜೊತೆಗೆ ಸಾಸಿವೆ ಗಿಡನೂ ಕೂಡ ಅದಕ್ಕೆ ಉದಾಹರಣೆ ಆಗ್ಬೋದು ಅಂತೇಳಿ ಹೇಳ್ತೀವಿ. ಸಸ್ಯಗಳು ಯಾವುದು? ದಾಸವಾಳ ಮತ್ತು ಸಾಸಿವೆ. ನಂತರ ಏಕಲಿಂಗಿ ಸಸ್ಯಗಳು ಅಂತಂದರೆ ಅದರಲ್ಲಿ ಎರಡರಲ್ಲಿ ಒಂದಿರುತ್ತೆ, ಅಂದರೆ ಕೇಸರ ಅಥವಾ ಶಲಾಕೆ ಎರಡರಲ್ಲಿ ಒಂದನ್ನು ಮಾತ್ರ ಹೊಂದಿರುವಂತಹ ಸಸ್ಯಗಳಿಗೆ ನಾವು ಏಕಲಿಂಗಿ ಹೂಗಳನ್ನು ಬಿಡುವ ಸಸ್ಯಗಳು ಎಂದು ಕರಿತೇವೆ. ಈ ಏಕಲಿಂಗಿ ಹೂ ಬಿಡುವಂತಹ ಸಸ್ಯಗಳಿಗೆ ಉದಾಹರಣೆಗಳು ಯೂನಿಸೆಕ್ಸುವಲ್ ಫ್ಲವರ್ಸ್ ಅಂತ ಹೇಳ್ತೀವಿ. ಸೊ ಅವುಗಳಿಗೆ ಉದಾಹರಣೆ ಅಂತಂದರೆ ನಮಗೆ ಗೊತ್ತಿದೆ, ವೆರಿ ಕಾಮನ್ ಎಕ್ಸಾಂಪಲ್ ಪಪ್ಪಾಯ, ನಂತರ ಕಲ್ಲಂಗಡಿ ಹಾಗೂ ಪಪ್ಪಾಯ ಇವೇನಿದಾವಲ್ಲ, ಇವುಗಳನ್ನು ನಾವು ಏಕಲಿಂಗಿ ಹೂಗಳನ್ನು ಬಿಡುವ ಸಸ್ಯಗಳು ಎಂದು ಕರೆಯುತ್ತೇವೆ. ಜಠರದ ಗೋಡೆಯಲ್ಲಿರುವಂತಹ ಜಠರ ಗ್ರಂಥಿಗಳು ಏನನ್ನು ಬಿಡುಗಡೆ ಮಾಡುತ್ತವೆ? ನಮಗೆ ಗೊತ್ತಿದೆ, ಜಠರದ ಒಂದು ಗೋಡೆಯ ಮೇಲೆ ಏನಿದಾವೆ ಅಂತಂದರೆ ಜಠರ ಗ್ರಂಥಿಗಳು ಇದ್ದಾವೆ. ಈ ಜಠರ ಗ್ರಂಥಿಗಳು ಭಾಳ ಮಹತ್ವವಾದಂಥ ಕಾರ್ಯವನ್ನು ನಿರ್ವಹಿಸ್ತವೆ. ಏನು ಅಂತಂದರೆ, ಒಂದು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಿಡುಗಡೆ ಮಾಡುತ್ತೆ ಜಠರ ಗ್ರಂಥಿ. ಅದರ ಜೊತೆಗೆ ಪ್ರೋಟೀನನ್ನು ಜೀರ್ಣಿಸಲು ಅಗತ್ಯವಿರುವಂತಹ ಪೆಪ್ಸಿನ್ ಬಿಡುಗಡೆ ಆಗುತ್ತೆ. ನಂತರ ಲೋಳೆಯನ್ನು ಕೂಡ ಇದು ಸ್ರವಿಸತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೊ ಲೋಳೆ ಇದೆಯಲ್ಲ, ಇದು ಭಾಳ ಮಹತ್ವದ್ದು. ಏನು ಅಂತಂದರೆ ಲೋಳೆಯು ಜಠರದ ಗೋಡೆಗಳನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ. ನಮಗೆ ಗೊತ್ತಿದೆ, ಜಠರದಲ್ಲಿ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಇರುವುದರಿಂದ ಅಷ್ಟೊಂದು ಪ್ರಬಲವಾದ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಜಠರ ಹೊಂದಿದರೂ ಕೂಡ ಜಠರದ ಗೋಡೆಗಳಿಗೆ ಯಾವುದೇ ಹಾನಿಯನ್ನು ಆ ಆಮ್ಲ ಉಂಟು ಮಾಡೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಗಮನಿಸಬೇಕು, ಇವೇನು ಜಠರ ಗ್ರಂಥಿಗಳು, ಜಠರದ ಗೋಡೆಯಲ್ಲಿರುವಂಥ ಜಠರ ಗ್ರಂಥಿಗಳು ಲೋಳೆಯನ್ನು ಸ್ರವಿಸತ್ತೆ. ಈ ಲೋಳೆ ಏನಿದೆಯಲ್ಲ, ಜಠರದ ಗೋಡೆಯನ್ನು ಆಮ್ಲದಿಂದ ರಕ್ಷಿಸುವ ಕೆಲಸವನ್ನು ಮಾಡುತ್ತದೆ ಎಂದು ನಾವು ಹೇಳ್ತೇವೆ. ನಂತರ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದರೆ, ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ನೀರು ಮತ್ತು ಗಾಜಿಗೆ ಸಂಬಂಧಿಸಿದಂತೆ ಅನುಕ್ರಮವಾಗಿ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ನೀರು 4/3, ನಂತರ ಗಾಜು ಏನಿದೆಯಲ್ಲ, ಗಾಜಿಂದು ಏನಿದೆ ಅಂತಂದರೆ 3/2 ಇದೆ. ಸೊ ಗಾಜಿನಲ್ಲಿ ಬೆಳಕಿನ ವೇಗವನ್ನು ಕೊಡಲಾಗಿದೆ. ಗಾಜಿನಲ್ಲಿ ಬೆಳಕಿನ ವೇಗ 2 × 10⁸ ಮೀಟರ್/ಸೆಕೆಂಡ್ ಕೊಡಲಾಗಿದೆ. ನೀರಿನಲ್ಲಿ ಬೆಳಕಿನ ವೇಗವನ್ನು ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆ ಇದೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ 2 ಮಾಧ್ಯಮಗಳನ್ನು ಕೊಡಲಾಗಿದೆ ಹಾಗೂ ಅವುಗಳಲ್ಲಿ ಬೆಳಕಿನ ವೇಗವನ್ನು ಕೂಡ ಕೊಡಲಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ 2 ಮಾಧ್ಯಮಗಳು ಅಂತಂದರೆ ನಾವು ಗಮನಿಸಬೇಕು, N2/N1 N2 ಇದ್ದಲ್ಲೇ ವಿರುದ್ಧವಾಗಿ V1 ಬರ್ಕೋಬೇಕಾಗತ್ತೆ, N1 ಇದ್ದಲ್ಲೇ V2 ಬರ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ N2 ಅಂತಂದರೆ ಗಮನಿಸಬೇಕು ಎರಡನೇ ಮಾಧ್ಯಮ, N1 ಅಂತಂದರೆ ಮೊದಲ ಮಾಧ್ಯಮ ಅಂತೇಳಿ ಹೇಳ್ತೇವೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ವೆರಿ ಇಂಪಾರ್ಟೆಂಟ್, ನೀರಿನಲ್ಲಿ
ಅಂದರೆ ನಿರಪೇಕ್ಷ ವಕ್ರೀಭವನ ಸೂಚ್ಯಾಂಕ ನೀರಿಂದು 4/3 ಇದೆ, ನಂತರ ಗಾಜಿಂದು 3/2 ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವುಗಳ ಬೆಲೆಯನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. N2 ಅಂದರೆ ಎರಡನೇ ಮಾಧ್ಯಮದ್ದು 3/2 ಡಿವೈಡೆಡ್ ಬೈ 4/3 ಈಸ್ ಈಕ್ವಲ್ ಟು V1 ಅಂತಂದರೆ ಮೊದಲನೇ ಮಾಧ್ಯಮದಲ್ಲಿ ಅದನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗಿದೆ. ನೀರಿನಲ್ಲಿ ಬೆಳಕಿನ ವೇಗವನ್ನು ಕಂಡುಹಿಡಿಬೇಕಾಗಿದೆ. V1 ಬೆಲೆ ನಾವು ಕಂಡುಹಿಡಿಬೇಕು. ಹೀಗಾಗಿ ಅದು ಗೊತ್ತಿಲ್ಲ. ಸೊ ವೆಲಾಸಿಟಿ ಆಫ್ V ವಾಟರ್ ವಿ ಡೋಂಟ್ ನೋ ಡಿವೈಡೆಡ್ ಬೈ V2. ಗಾಜಿನಲ್ಲಿ ಬೆಳಕಿನ ವೇಗವನ್ನು ಕೊಟ್ಟಿದ್ದಾರೆ. ಎಷ್ಟು ಅಂತಂದರೆ 2 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಗಮನಿಸಬೇಕು ಏನು ಅಂತಂದರೆ ಸಿಂಪ್ಲಿಫೈ ಮಾಡಬೇಕು. 3/2 ಇಂಟು ಇದು 4/3 ಇದ್ದಿದ್ದು 3/4 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 3/2 ಇಂಟು 4/3 ಇದ್ದಿದ್ದು 3/4 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಗಮನಿಸಬೇಕು V ವಾಟರ್ V1 ಡಿವೈಡೆಡ್ ಬೈ V2 ಕೊಟ್ಟಿದ್ದಾರೆ 2 × 10⁸. ಸೊ ಇಲ್ಲಿ ಏನಾಗುತ್ತೆ ಅಂದರೆ 3 3s 9. ಸೊ 2 4s 8. 9/8 ಈಸ್ ಈಕ್ವಲ್ ಟು ಇದು V ವಾಟರ್ ಡಿವೈಡೆಡ್ ಬೈ 2 × 10⁸. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಅಂದರೆ 9 ಇಂಟು 2 × 10⁸ divided by 8. So that is equal to 2 1s 2 4s is equal to 9/4 into 10⁸. 9/4 into 10⁸ meter per second. ಸೊ ಇಲ್ಲಿ ಗಮನಿಸಬೇಕು ಅಂತಂದರೆ ವೆರಿ ಇಂಪಾರ್ಟೆಂಟ್. ನಮಗೆ ಈಗ ವಿ ವಾಟರ್ ಅಂತಂದರೆ ನೀರಿನಲ್ಲಿ ಬೆಳಕಿನ ವೇಗ ಎಷ್ಟು ಬಂತು ಅಂದರೆ 9/4 into 10⁸ ಮೀಟರ್ ಪರ್ ಸೆಕೆಂಡ್ ಅಂತೇಳಿ ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ L ಉದ್ದವಿರುವ ವಾಹಕ ತಂತಿಯನ್ನು ಕ್ರಮೇಣ ನಾವು ಹಿಗ್ಗಿಸಿದಾಗ ಅದರ ಉದ್ದವು L ದಿಂದ ಏನಾಗಿದೆ ಅಂದರೆ 3Lಗೆ ಹೆಚ್ಚಾಗಿದೆ. ಒಂದು ವೇಳೆ ಈ ಒಂದು ವಾಹಕ ತಂತಿಯ ಆರಂಭದ ರೋಧ R ಆಗಿದ್ದರೆ ಇದರ ಹೊಸ ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಗಮನಿಸಬೇಕು ಏನು ಅಂತಂದರೆ ನಾವು L ಉದ್ದವಿರುವ ವಾಹಕ ತಂತಿಯನ್ನು ಹಿಗ್ಗಿಸಿದಾಗ ಅದೇನಾಗಿದೆ ಅಂತಂದರೆ 3Lಗೆ ಅದರದ್ದು ಉದ್ದ ಹೆಚ್ಚಾಗಿದೆ, ಇದರ 3 ಪಟ್ಟು ಹೆಚ್ಚಾಗಿದೆ ಅಂತೇಳಿ ಹೇಳ್ತೀವಿ. ಆಗ ನಾವು ಒಂದು ವಿಷಯವನ್ನು ಗಮನಿಸಬೇಕು. ವಾಹಕ ತಂತಿಯ ಉದ್ದವನ್ನು ಹೆಚ್ಚಿಸಿದಾಗ ಅದರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಅಡ್ಡ ಕೊಯ್ತ ಏನಿದೆಯಲ್ಲ, ಈಗ ಮೊದಲೇ ತಂತಿದು ಎ ಇದೆ ಅಂತಂದರೆ ಅದರ ಒಂದು ಉದ್ದವನ್ನು ನಾವು 3Lಗೆ ಹೆಚ್ಚಿಸಿದಾಗ ಎಲ್ಲಿಂದ 3Lಗೆ ಹೆಚ್ಚಿಸಿದಾಗ ಅಡ್ಡ ಕೊಯ್ತ ಏನಾಗುತ್ತೆ ಅಂದರೆ ಅದು A/3 ಆಗತ್ತೆ ಅಂತ ಹೇಳ್ತೀವಿ. ಅಂದರೆ ಅಡ್ಡ ಕೊಯ್ತ ಅದರದ್ದು ಕಡಿಮೆ ಆಗತ್ತೆ ಅಂತ ಹೇಳ್ತೀವಿ. ಉದ್ದವನ್ನು ಹೆಚ್ಚಿಸಿದಾಗ ಅಡ್ಡ ಕೊಯ್ತ ಕಡಿಮೆ ಆಗತ್ತೆ. ಸೊ ಇಫ್ ಒರಿಜಿನಲ್ ವಾಹಕ ತಂತಿ ಅಂದರೆ ಆರಂಭಿಕ ವಾಹಕ ತಂತಿಯ ಒಂದು ಅಡ್ಡ ಕೊಯ್ತ ಎ ಎಂದಾಗ ಅದನ್ನು 3Lಗೆ ಉದ್ದವನ್ನು ಹೆಚ್ಚಿಸಿದಾಗ ಅದರ ಅಡ್ಡ ಕೊಯ್ತ A/3 ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಈಗ ಇವುಗಳ ಬೆಲೆಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ನಮಗೆ ಸೂತ್ರ ಗೊತ್ತಿದೆ, R = ρ × L/A. ಸೊ ದಟ್ ಈಸ್ ಈಕ್ವಲ್ ಟು ಏನು ಅಂತಂದರೆ ಈಗ ನಮಗೆ ಗೊತ್ತಿದೆ ρ ಇಂಟು L ಬೆಲೆ ಗೊತ್ತು ಏನು ಅಂತಂದರೆ 3Lಗೆ ಹೆಚ್ಚಿಸಿದ್ದೇವೆ. ಸೊ 3L ಡಿವೈಡೆಡ್ ಬೈ ಎ ಬೆಲೆ ಏನಿದೆ ಅಲ್ಲ A/3 ಆಗಿದೆ. ಹೊಸ ತಂತಿಯು A/3 ಆಗುತ್ತೆ.
ಸೊ ದಟ್ ಈಸ್ ಈಕ್ವಲ್ ಟು ವೆರಿ ಇಂಪಾರ್ಟೆಂಟ್ ರೋ ಇಂಟು 3L ಇಂಟು ಇದು A/3 ಇದಿದ್ದು ಏನಾಗುತ್ತೆ ಅಂದರೆ 3/A ಆಗುತ್ತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಈಕ್ವಲ್ ಟು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ 3 3s 9. ಸೊ 9 ರೋ ಇಂಟು L/A. 3 3s 9 ರೋ ಇಂಟು L/A ಆಗತ್ತೆ. ಸೊ ಈಗ ನಮಗೆ ಗೊತ್ತಿದೆ ಏನು ಅಂತಂದರೆ ರೋ ಇಂಟು L/A ಇಸ್ ಈಕ್ವಲ್ ಟು ಎದಕ್ಕೆ ಸಮ ಇರುತ್ತೆ, ಆರ್ಗೆ ಸಮ ಇರುತ್ತೆ. ಹೀಗಾಗಿ ಅದರ ಬೆಲೆ ಏನಾಗುತ್ತೆ ಅಂದರೆ 9R ಆಗತ್ತೆ ಅಂತೇಳಿ ನಾವು ಹೇಳ್ತೀವಿ. 9R ಇಸ್ ದ ಆನ್ಸರ್. ಸೊ ಮುಂದಿನ ಒಂದು ಕೆಲವು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಅಂತಂದರೆ ವಿದ್ಯುತ್ ರೋಧಶೀಲತೆ ಏನಿದೆಯಲ್ಲ, ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಮೀಟರ್ ಅಂತೇಳಿ ನಾವು ಹೇಳ್ತೀವಿ. ಓಮ್ ಮೀಟರ್ ಅಂದರೆ ಗಮನಿಸಬೇಕು, ಯಾವುದೇ ವಸ್ತುವಿನ ವಿಶಿಷ್ಟ ಗುಣಲಕ್ಷಣ, ಇದು ವಿದ್ಯುತ್ ರೋಧಶೀಲತೆ ಅನ್ನೋದು ಯಾವುದೇ ವಸ್ತುವಿನ ಒಂದು ವಿಶಿಷ್ಟ ಗುಣಲಕ್ಷಣ ಅಂತ ಹೇಳ್ತೀವಿ. ಅಂದರೆ ಲೋಹಗಳು ಮತ್ತು ಮಿಶ್ರ ಲೋಹಗಳು ಏನಿದಾವಲ್ಲ ಅವು ಯಾವಾಗಲೂ ಕೂಡ 10⁻⁸ ಓಮ್ ಮೀಟರ್ನಿಂದ ಏನಿರುತ್ತೆ ಅಂದರೆ 10⁻⁶ ಓಮ್ ಮೀಟರ್ ವ್ಯಾಪ್ತಿಯ ಕಡಿಮೆ ರೋಧಶೀಲತೆಯನ್ನು ಹೊಂದಿರುತ್ತವೆ ಅಂತ ಹೇಳ್ತೀವಿ. ಅಂದರೆ ಒಂದು ವೇಳೆ ವಸ್ತುಗಳು ಕಡಿಮೆ ರೋಧಶೀಲತೆಯನ್ನು ಹೊಂದಿದ್ವು ಅಂತಂದರೆ ಅವು ವಿದ್ಯುತ್ತಿನ ಉತ್ತಮ ವಾಹಕ ಅಂತೇಳಿ ನಾವು ಹೇಳ್ತೀವಿ. ಕಡಿಮೆ ರೋಧಶೀಲತೆಯನ್ನು ಹೊಂದಿದ್ದರೆ ಅವು ವಿದ್ಯುತ್ತಿನ ಉತ್ತಮ ವಾಹಕ ಆಗಿರುತ್ತೆ. ಅಂದರೆ ಯಾವುದೇ ಬೆಲೆಯನ್ನು ಕೊಟ್ಟಾಗ ನೋಡ್ಕೋಬೇಕು, ಯಾವುದರ ಒಂದು ರೋಧಶೀಲತೆ ಕಡಿಮೆ ಆಗಿದೆಯೋ ಅದು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ. ಹೀಗಾಗಿ ಲೋಹಗಳು ಮತ್ತು ಮಿಶ್ರ ಲೋಹಗಳು ಈ ರೀತಿ ಈ ಒಂದು 10⁻⁸ ಓಮ್ ಮೀಟರಿಂದ 10⁻⁶ ಓಮ್ ಮೀಟರ್ ವ್ಯಾಪ್ತಿಯ ಕಡಿಮೆ ರೋಧಶೀಲತೆಯನ್ನು ಹೊಂದಿರುವುದರಿಂದ ಇವು ವಿದ್ಯುತ್ತಿನ ಉತ್ತಮ ವಾಹಕ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ. ಅದೇ ರೀತಿ ನಾವು ನೋಡ್ಬೋದು ರಬ್ಬರ್ ಇರ್ಬೋದು ಮತ್ತು ಗಾಜ್ ಇರ್ಬೋದು. ಈ ವಸ್ತುಗಳೇನಿದಾವಲ್ಲ ಇವು 10⁻12 ಓಮ್ ಮೀಟರ್ನಿಂದ 10⁻17 ಓಮ್ ಮೀಟರ್ನಷ್ಟು ಹೆಚ್ಚಿನ ರೋಧಶೀಲತೆಯನ್ನು ಇವು ಹೊಂದಿರುತ್ತೆ. ಯಾವ ವಸ್ತುವಿನ ರೋಧಶೀಲತೆ ಹೆಚ್ಚಾಗಿರುತ್ತದೆಯೋ ಅದು ವಿದ್ಯುತ್ತಿನ ಅವಾಹಕವಾಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ ರಬ್ಬರ್ ಮತ್ತು ಗಾಜು ಇವು ವಿದ್ಯುತ್ತಿನ ಅತ್ಯುತ್ತಮ ಅವಾಹಕಗಳೆಂದು ನಿರ್ಣಯಕ್ಕೆ ನಾವು ಬರ್ತೇವೆ. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.